Hi, hello everyone. Welcome back to my channel Smita's Life Journey. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಮ್ಮ ಮನೇಲಿ ರಾಯರ ಪೂಜೆನೆ ವಿಶೇಷ. ಇವತ್ತು ನಮ್ಮನೇಲಿ ರಾಯರ ಪೂಜೆ ಹೇಗ್ ಮಾಡ್ತೀವಿ ಅಂತ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರತಿದಿನ ಮನೇಲಿ ಪೂಜೆ ಮಾಡೇ ಮಾಡ್ತೀವಿ. ಆದ್ರೆ ಗುರುವಾರದೊತ್ತು ನಮ್ಮನೇಲಿ ಸ್ವಲ್ಪ ವಿಶೇಷ. ಯಾಕಂದ್ರೆ ನಮ್ಮನೇಲಿ ಎಲ್ರು ಕೂಡ ರಾಯರ್ ಭಕ್ತರೆ. ಯೂಶಲಿ ನಾವು ಹಿಂದಿನ ದಿವಸನೇ ಹೋಗಿ ಮಾರ್ಕೆಟ್ಗೆ ಹೂವೆಲ್ಲ ತಗೊಂಡ್ಬಂದಿರ್ತೀವಿ. ನಾನು ಮತ್ತೆ ನಮ್ಮ ಹಸ್ಬೆಂಡು ಹೂ ತರಕ್ಕೆ ಅಂತ ಹೊರಟ್ವಿ. ನಮ್ಮನೆ ಹತ್ರದಲ್ಲೇ ಒಂದ್ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಅಲ್ಲೇ ನಾವು ಯಾವಾಗ್ಲೂ ಹೂ ತರೋದು. ಯಾಕಂದ್ರೆ ಅಲ್ಲಿ ಡೈರೆಕ್ಟ್ ರೈತರೇ ಬಂದ್ ಮಾರ್ತಾರೆ. ಅವರೇ ಹೂಗಳು ಪ್ರತಿದಿನ ತರೋದ್ರಿಂದ ಹೂಗಳು ಫ್ರೆಶ್ ಆಗೂ ಇರುತ್ತೆ, ಮತ್ತೆ ಕಡಿಮೆನೂ ಸಿಗುತ್ತೆ. ಬೇರೆ ಕಡೆ ಹೋದ್ರೆ 50 ಗ್ರಾಮ್ 100 ಗ್ರಾಮ್ ತಗೊಳ್ಳೋದೇ ಕಷ್ಟ. ಅದೇ ಈ ಏರಿಯಾದಲ್ಲಿ ನನಗ್ 1 ಕೆಜಿ ತಗೊಂಡ್ರು ಏನ್ ದುಬಾರಿ ಏನ್ ಅನ್ಸಲ್ಲ. ರಾಯರ್ಗಂತೂ ತುಳಸಿ ಅಂದ್ರೆ ತುಂಬಾನೇ ಶ್ರೇಷ್ಠ. ಅದಕ್ಕೆ ಮೇನ್ ರೋಡ್ ಇಂದ ಒಳಗೆ ಹುಡ್ಕೊಂಡ್ ಬಂದು ಇಲ್ಲೊಂದ್ ಕಡೆ ತಗೊಂಡೆ. ಯಾರೋ ಒಬ್ರು ಪಾಪ ಈ ಆಂಟಿಗೆ ಫೋನ್ ಪೇ ಮಾಡ್ತೀನಿ ಅಂತ ಯಾಮಾರ್ಸಿದ್ರು. ಅದನ್ನೇ ಆ ಆಂಟಿ ಯಾರ ಹತ್ರನೋ ಫೋನಲ್ಲಿ ಹೇಳ್ತಾ ವ್ಯಾಪಾರ ಮಾಡ್ತಾ ಇದ್ರು. ಈ ಜನಗಳು ಹೀಗೇನೆ, ಮಾಲಲ್ಲಿ ಮಾತ್ರ ಅವ್ರು ಎಷ್ಟ್ ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಬರ್ತಾರೆ. ಪಾಪ ಬೀದಿ ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡೋದು, ಯಾಮಾರ್ಸೋದು ಇದೆಲ್ಲ ಮಾಡ್ತಾರೆ. ಅಲ್ಲಿಂದ ನಾನು ಗಂದಿಗೆ ಅಂಗಡಿಗೆ ಬಂದು ಪೂಜೆಗೆ ಬೇಕಾಗಿರೋ ಸ್ವಲ್ಪ ಐಟಮ್ಸ್ಗಳು ತಗೊಂಡೆ. ಹಾಗೆ ನನಗ್ ಗೊತ್ತಿರೋ ಆಂಟಿ ಹತ್ರ ಹಣ್ಣುಗಳು ಕೂಡ ಪರ್ಚೇಸ್ ಮಾಡಿದ್ವಿ. ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಆನಂದ್ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗೋ ದಾರಿಯಲ್ಲಿ ತುಂಬಾನೇ ಬಿಸಿಲಿರೋದ್ರಿಂದ ಆನಂದ್ ಸ್ವಲ್ಪ ಎಳ್ನೀರ್ ಕುಡಿಯೋಣ ಅಂತ ಅಂದ್ರು. ನಾವ್ ಹಂಗೆ ಎಳ್ನೀರ್ ಅಂಗಡಿ ಹತ್ರ ಹೋದ್ವಿ. ಈ ಬಿಸಿಲಿಗೆ ಕೂಲ್ ಡ್ರಿಂಕ್ಸ್ ಕುಡಿಯೋದ್ಕಿಂತ ಎಳ್ನೀರ್ ಕುಡಿಯೋದ್ ತುಂಬಾನೇ ಬೆಸ್ಟ್. ಏನಂತೀರಾ? ಇವತ್ತಿನ ಪೂಜೆಗೋಸ್ಕರ ನಾನು ನನ್ನ ಮಗಳು ನೆನ್ನೆ ಹೂವೆಲ್ಲ ಕಟ್ಟಿ ರೆಡಿ ಮಾಡಿಟ್ಟಿದ್ವಿ. ಬನ್ನಿ ಇವಾಗ ರಾಯರ್ಗೆ ಹೂವಿನ ಅಲಂಕಾರ ಮಾಡೋಣ. ನಾವ್ ಯಾವ್ದೇ ದೇವ್ರು ಮಾಡಿದ್ರು ಫಸ್ಟ್ ಮನೆ ದೇವ್ರು ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮನೆ ದೇವ್ರು ಆಂಜನೇಯ ಸ್ವಾಮಿ. ನಾವು ರಾಘವೇಂದ್ರ ಸ್ವಾಮಿ ಫೋಟೋ ತಂದಿದ್ದು ಮಂತ್ರಾಲಯದಿಂದ. ನಮ್ಗೇನೋ ಗೊತ್ತಿಲ್ಲ, ಅವತ್ತು ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮಿ ಫೋಟೋ ತಗೋಬರೋಣ ಅಂತ ಅನ್ನಿಸ್ತು. ನಾವ್ ಇಲ್ಲಿಂದ ಹೋಗ್ಬೇಕಾದ್ರೆ ತಗೋಬರೋದು ಆತರ ಏನೋ ಅನ್ಕೊಂಡೇ ಇರ್ಲಿಲ್ಲ. ಅಲ್ಲಿ ನೋಡಿದ ತಕ್ಷಣ ನಾನು ಆನಂದ್ಗೆ ಅಂದೆ, ನಮ್ಗೆ ರಾಘವೇಂದ್ರ ಸ್ವಾಮಿ ಫೋಟೋ ತಕ್ಕೊಡಿ ಅಂತ. ಈ ಸತಿ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಬೃಂದಾವನ ತಗೊಬಂದ್ವಿ. ಹಾರ ಸ್ವಲ್ಪ ದಪ್ಪ ಆಯ್ತು ಅನ್ಸುತ್ತೆ. ಇದಕ್ಕೆ ಸ್ವಲ್ಪ ದಾರ ಹಾಕಿ ನೀಟಾಗಿ ಟೈಟಾಗಿ ಕಟ್ಟೋಣ. ನಮ್ ಕಷ್ಟ ಏನಿದ್ರು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಿಂತ ದೇವ್ರ ಹತ್ರ ಹೇಳ್ಕೊಂಡ್ರೆ ತುಂಬಾನೇ ಪರಿಹಾರ ಸಿಗುತ್ತೆ. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ರಾಯರ್ಗೆ ನಮ್ ಕಡೆಯಿಂದ ಸೇವೆ ಸಲ್ಲಿಸ್ತಾ ಇದೀವಿ. ಅಲಂಕಾರ ಆದ್ಮೇಲಂತೂ ರಾಯರ್ ನೋಡೋದೇ ತುಂಬಾನೇ ಖುಷಿ.
ರಾಯರ್ಗಂತೂ ಅಲಂಕಾರ ಆಯ್ತು. ಇವಾಗ ಮಿಕ್ಕಿದ ಫೋಟೋಗಳಿಗೆ ಹೂವು ಇಡೋಣ. ನಾವು ಈ ಫೋಟೋನ ಫಸ್ಟ್ ನಾವು ಮನೆ ಮಾಡಿದಾಗ ತಗೊಂಡಿದ್ವಿ. ಈ ಫೋಟೋ ಮೇಲೆ ಒಂದು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿನೇ ನಮಗೆ. ಯಾರಿಗೇ ಆಗಲಿ ಕಷ್ಟದಲ್ಲಿ ಯಾರು ಕೈ ಹಿಡಿತಾರೋ, ದೇವರೇ ಆಗಲಿ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಅವ್ರನ್ನ ಮಾತ್ರ ನಾವು ಕೊನೆವರೆಗೂ ಮರಿಬಾರ್ದು. ನಾನಂತೂ ಮಂತ್ರಾಲಯಕ್ಕೆ ಹೋಗಿದ್ದೆ. ಇನ್ನು ನೀವು ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿಲ್ವೋ ಅವರೆಲ್ಲ ಮನಸ್ಸಲ್ಲೇ ಅನ್ಕೊಳ್ಳಿ, ರಾಯರೇ ನಮ್ಮನ್ನ ನಿಮ್ಮ ಸನ್ನಿಧಿಗೆ ಕರ್ಸ್ಕೊಳ್ಳಿ ಅಂತ. ರಾಯರೇ ಕರ್ಸ್ಕೊಂತಾರೆ. ಈ ದೇವ್ರನ್ನ ಒಂದ್ಸಲಿ ನೋಡಿ. ನಮ್ಮ ಮನೆ ದೇವ್ರ ಆಂಜನೇಯ ಸ್ವಾಮಿ. ಈ ದೇವಸ್ಥಾನ ಎಲ್ಲಿರೋದು ಅಂತ ನಾನು ನಿಮ್ಗೆ ಯಾವಾಗಾದ್ರೂ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹೇಳೋದ್ ಮಾತ್ರ ಅಲ್ಲ, ನಿಮ್ನ ಅಲ್ಲೇ ಕರ್ಕೊಂಡೋಗಿ ತೋರಿಸ್ತೀನಿ. ಕುಸುಮಾ ಬಾಯ್ಲಿ ಇಲ್ಲಿದ್ಯಾ? ಏನ್ ಕುಂಕುಮನ ಇಟ್ಕೊಂಡಿಲ್ಲ? ನಾನು ಇಲ್ಲೆಲ್ಲ ಹೂವು ಹಾಕೋಷ್ಟರಲ್ಲಿ ಒಂದು ಸ್ವಲ್ಪ ಬಾಕ್ಲಿಗೆಲ್ಲ ಹೂವು ಹಾಕೋ. ಪರ್ವಿಮಾ ಬಾಯ್ಲಿ ಕಂದ, ನೀನು ಕುಂಕುಮ ಇಟ್ಕೊಂಡಿಲ್ವಾ? ಹೋಗ್ಬಿಟ್ಟು ರಂಗೋಲಿ ಪುಡಿ ತಗೋಬರ್ತೀಯಾ? ಹೋಗು. ಅಷ್ಟಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೋಣ. ಬಾಕಂದ ಸಿಕ್ತಾ? ದೇವ್ರಿಗೆ ಯಾವಾಗಲೂ ತುಪ್ಪ ದೀಪ ಹಚ್ಬೇಕು ಅಂತ ಹೇಳ್ತಾರೆ, ತುಂಬಾನೇ ಶ್ರೇಷ್ಠ ಅಂತ. ಆದ್ರೆ ನಾವು ತುಪ್ಪ ಹಾಕಿ ಅದಕ್ಕೆ ಬತ್ತಿ ಹಾಕಿ ಎಲ್ಲ ಮಾಡೋಷ್ಟು ತುಪ್ಪ ಎಲ್ಲ ಚೆಲ್ಲೋಗುತ್ತೆ. ಒಂದೊಂದ್ಸತಿ ಉರಿಯೋದೇ ಇಲ್ಲ, ಅರ್ಧಂಬರ್ಧ ಉರಿಯುತ್ತೆ. ಆದ್ರೆ ಈ ತುಪ್ಪದ ದೀಪ ಚೆನ್ನಾಗಿದೆ ನೋಡಿ, ಪುಟಾಣಿಯಾಗಿ ಹೇಗಿದೆ. ಇದನ್ನ ನಿಮ್ಗೆ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಎಲ್ಲಿ ಸಿಗತ್ತೆ ಅಂತ ನಿಮಗೆ ಕಮೆಂಟ್ ಮಾಡ್ತೀನಿ. ದೇವರಿಗೆಲ್ಲ ಸ್ವಲ್ಪ ನೈವೇದ್ಯ. ಆನಂದ್ ಒಂಚೂರು ಬಾಕ್ಲಿಗೆಲ್ಲ ಹೂವು ಇಟ್ಕೊಡಿ ಮೇಲೆ.
ಹೂವನ ಹಾಗೆ ಎತ್ತಿರ್ತೀನಿ. ಶನಿವಾರ ನಮ್ಮನೆ ದೇವ್ರ ವಾರ ಇದೆ. ಹೂವನ ವೇಸ್ಟ್ ಮಾಡಬಾರ್ದು. ಹೂವನ್ ಬೆಳೆಯಕ್ಕೆ ರೈತರು ಎಷ್ಟು ಕಷ್ಟ ಪಡ್ತಾರೆ. ಹೂವು ಆಗ್ಲಿ, ತರಕಾರಿ ಆಗ್ಲಿ, ಅಕ್ಕಿ ಆಗ್ಲಿ, ಏನೇ ಆಗ್ಲಿ, ಅದಕ್ಕೆ ನಾವು ತಿನ್ನೋ ಅನ್ನ ಆಗ್ಲಿ, ಹೂವು ಆಗ್ಲಿ, ಯಾವುದು ವೇಸ್ಟ್ ಮಾಡಬಾರ್ದು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮೂರಲ್ಲಿ ಹೂವು ಬೆಳೀತಾರೆ. ನಮ್ಮ ಚಿಕ್ಕಪ್ಪ, ನಾನು ನಮ್ಮ ಊರಿಗೆ ಹೋದಾಗ ಅದನ್ನೆಲ್ಲ ತೋರಿಸ್ತೀನಿ. ಆನಂದರ ಊರಲ್ಲಿ ರಾಗಿ ಬೆಳೀತಾರೆ. ಅದಕ್ಕೋಸ್ಕರ ಆ ಕಷ್ಟ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಅಲಂಕಾರ ಎಲ್ಲ ಮುಗಿತು, ಬನ್ನಿ ಪೂಜೆ ಮಾಡೋಣ. ಫಸ್ಟ್ ಮನೆ ದೇವ್ರ ದೀಪನ ಹಚ್ಬೇಕು. ಈಗ ರಾಘವೇಂದ್ರನ್ ದೀಪ ಹಚ್ಚೋಣ. ಈ ಉಪ್ಪಿನ ದೀಪ ನಾನು ಯಾಕೆ ಹಚ್ಚೋದು ಅಂದ್ರೆ, ನಿಮ್ಗೆ ಏನಾದ್ರೂ ಒಳ್ಳೇದಾಗ್ಬೇಕು ಅಂದ್ರೆ ಈ ಉಪ್ಪಿನ ದೀಪ ಹಚ್ಚಿ. ಅದ್ರ ಬಗ್ಗೆ ನಿಮ್ಗೆ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ.
ನಮ್ಮನೆ ಪೂಜೆ ವಿಶೇಷತೆ ಏನಂದ್ರೆ ನಾನು ಯಾವಾಗ ಕೇಳಿದ್ರು ನಮ್ಮ ರಾಯರು ಇಲ್ಲ ಅಂತ ಹೇಳಲ್ಲ, ಹೂ ಪ್ರಸಾದ ಕೊಟ್ಟೇ ಕೊಡ್ತಾರೆ. ನಾನು ಯಾವಾಗ್ಲೂ ಹೂವ ಇಟ್ಟು ಪ್ರಸಾದ ಕೇಳ್ತೀನಿ ದೇವ್ರ ಹತ್ರ. ಇವತ್ ದೇವ್ರು ನಮ್ಗೆ ಕರುಣಿಸ್ತಾರೋ ಇಲ್ವೋ ನೋಡೋಣ ಬನ್ನಿ. ಏನು ಅಪ್ಪ ರಾಘಪ್ಪ ರಾಘವೇಂದ್ರ ಸ್ವಾಮಿ ಹೂ ಪ್ರಸಾದ ಕೊಡಪ್ಪ. ನೋಡಿದ್ರಲ್ಲ, ನಮ್ಮ ಮನೆ ಪೂಜೆ ಪ್ರತಿ ವಾರನೂ ಹೀಗೆ ಇರುತ್ತೆ. ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದ ನನ್ಗಂತೂ ಗೊತ್ತಿಲ್ಲ. ನಾನು ಯಾವಾಗ್ಲೂ ಹೂವು ಕೇಳ್ದಾಗೆಲ್ಲ ನಮ್ಮ ರಾಯರು ಇಲ್ಲ ಅಂತಾನೆ ಹೇಳಿಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಾಯರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗಿದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.